We want justice. We want Justice. ಇಲ್ಲಿಯವರೆಗೂ ಹೋರಾಟ ಇಲ್ಲಿಯವರೆಗೂ ಹೋರಾಟ We want Justice. We want Justice. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. We want Justice. ಇಲ್ಲಿಯವರೆಗೂ ಹೋರಾಟ NPSC ಹೋರಾಟ. We want Justice. We want Justice. ಮತ್ತು MPA ಹೀಗಾಗಿ ತಾವು ಹೋರಾಟ ಮಾಡ್ತಾ ಇದ್ದಾರೆ ಅಸೋಸಿಯೇಷನ್ ಆಫ್ ಟೀಚರ್ಸ್ ಪಶುವೈದ್ಯಕೀಯ ಕಾಲೇಜು ಏನು ಸರ್? ಹೌದು, ನಾವು ಹೋರಾಟ ಮಾಡ್ತಿದ್ದೀವಿ. ನಾವು ಇಲ್ಲಿ ಕೂತಿರೋಲ್ಲ, ನಾವೆಲ್ಲರೂ ಪಶುವೈದ್ಯರು ಮತ್ತು ನಾವು ಈಗ ಇಲ್ಲಿ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮದು ಕರ್ನಾಟಕದಲ್ಲಿ ಏಕೈಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಬೀದರಲ್ಲಿ ನಾವು 7 ಕಾಲೇಜ್ ಬರ್ತದೆ. ಬೆಂಗಳೂರು ಆಗ್ಬೋದು, ಹಾಸನ ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಗದಗ, ಅಥಣಿ, ಪುತ್ತೂರು, ಬೀದರ್, ಇಲ್ಲೆಲ್ಲ ಏಕಕಾಲದಲ್ಲಿ ನಾವು ಇವತ್ತು ಒಂದು ಮುಷ್ಕರ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತ ಅಂದರೆ, ನಮಗೆ ಘನ ಸರ್ಕಾರ 2019ರಿಂದನೂ ನಮಗೆ ನಾನ್ ಪ್ರಾಕ್ಟೀಸಿಂಗ್ ಅಲೋಯನ್ಸ್ ಅಂದರೆ ನಾವು PG PhD ಎಲ್ಲ ಮಾಡಿಕೊಂಡು ನಾವು ಪಶುವೈದ್ಯ ವೃತ್ತಿಯಿಂದ ಪ್ರಾಧ್ಯಾಪಕ ವೃತ್ತಿಗೆ ಬಂದಿರ್ತೇವೆ. ಈ ಪ್ರತಿಭಾ ಫಲಾನ ಆಗಬಾರ್ದು. ಈ ಟೀಚರ್ಸ್ಗೆ ನಾವು ಒಂದು ಸಪೋರ್ಟಿಂಗ್ ಭತ್ಯೆ ಕೊಡಬೇಕು. ಹಂಗೆ ಕೊಟ್ಟರೆ ನಾವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡ್ಬೋದು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಲ್ಲಿ ಆಲ್ಮೋಸ್ಟ್ ನಮಗೆ 50-60 ಇಯರ್ಸಿಂದನೂ ಬರ್ತಾಯಿತ್ತು. ಇದನ್ನು ಮನಗೊಂಡು ನಮ್ಮ ಹೋರಾಟಗಳು ಭಾಳ ವರ್ಷಗಳಿಂದ ಹೋರಾಟ ಆದ ಮೇಲೆ ಘನ ಸರ್ಕಾರ ನಮಗೆ 2019ರಿಂದ ನಮ್ಮ ವೇತನದ ಜೊತೆಗೆ ಈ ನಾನ್ ಪ್ರಾಕ್ಟೀಸಿಂಗ್ ಅಲೋಯನ್ಸ್ ಅಂತ ಒಂದು ಭತ್ಯೆಯನ್ನು ಕೊಡು ಮಾಡ್ತು. ನಮ್ಮ ವೇತನದಲ್ಲಿ 20% ಅದನ್ನು ಕೊಡು ಮಾಡ್ತಾ ಬರ್ತಾಯಿತ್ತು 2019 ಏಪ್ರಿಲಿಂದ. ಈಗ 2 ತಿಂಗಳಿಂದ ಏಕಾಏಕಿ ಒಂದು ಹಣಕಾಸಿನ ಇಲಾಖೆ ಮತ್ತು ಸರ್ಕಾರದ ಆದೇಶದ ಪ್ರಕಾರ ಸರ್ಕಾರ ಒಂದು ಆದೇಶ ಹೊರಡಿತು. ಆ ಆದೇಶದ ಪ್ರಕಾರ ನಮ್ಮ ವಿಶ್ವವಿದ್ಯಾಲಯ ಈಗ NPಯನ್ನು ಹಿಂಪಡೆದಿದೆ. ಸೊ ಅದನ್ನು ಏನಕ್ಕೆ ಹಿಂಪಡೆದಿದ್ದೀರಾ ಅಂತ ನಾವು ಕೇಳಲಾಗಿ ಅವರು ಸ್ವಲ್ಪ ಸಮಯ ಕೊಡಿ, ಅದನ್ನು ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದುವರೆಗೂ ನಮಗೆ ಅದು ಆಗಿಲ್ಲ. ನಾವು ಎಷ್ಟೋ ಮನೆಗಳೆಲ್ಲ ಕೊಟ್ಟರು ಅದು ಸರಿಪಡಿಸೋಕ್ಕಾಗಿಲ್ಲ. ಸೊ ಹಂಗಾಗಿ ನಾವು ಇವತ್ತು ಎಲ್ಲ ನಮ್ಮ ಕರ್ನಾಟಕ ಅಂತ ಇರುವಂಥ ಎಲ್ಲ ಪಶುವೈದ್ಯಕೀಯ ಕಾಲೇಜಲ್ಲಿ ನಾವು ಮುಷ್ಕರ ಮಾಡ್ತಾಯಿದ್ದೀವಿ. ನಮ್ಮದೇನು ಅದು ನ್ಯಾಯಯುತವಾದ ಬೇಡಿಕೆ ಏನಿದೆ, 6 ವರ್ಷ 7 ವರ್ಷದಿಂದ ಕೊಡ್ತಾ ಇರೋದನ್ನ ಹಾಗೆ ಮುಂದುವರಿಸಬೇಕು. ಇದು ಮತ್ತೆ ಕೊಡಿ ಅಂತ ಹೇಳ್ತಿಲ್ಲ, ಆಲ್ರೆಡಿ ಕೊಡ್ತಾ ಇರೋದನ್ನ ನಿಲ್ಲಿಸಿರೋದನ್ನ 6-7 ಇಯರ್ಸ್ ಕೊಡ್ತಾ ಇದ್ದಾರೆ. ಹೌದು, ಅದನ್ನು ಈಗ ನಿಲ್ಲಿಸಿದ್ದಾರೆ, ಏಕಾಏಕಿ ನಿಲ್ಲಿಸಿದ್ದಾರೆ. ಸೊ ಇದು ನಮ್ಮ ಎಲ್ಲ ಪಶುವೈದ್ಯ ವೃತ್ತಿಗೆ ಮತ್ತು ಪಶುವೈದ್ಯಕ್ಕೆ ಎಲ್ಲ ಅಧ್ಯಾಪಕರಿಗೆ ಇದು ಅನ್ಯಾಯ ಆಗಿದೆ. ಸೊ ಯಾವ ಕಾರಣಕ್ಕೆ ಅಂತ ಏನಾದರೂ ತಮಗೆ ಮಾಹಿತಿ ಸಿಕ್ಕಿದೆ? ಅದು ನಮಗೆ ಸ್ಪಷ್ಟ ಮಾಹಿತಿ ಇಲ್ಲ. ಅದು ನಿಲ್ಲಿಸಿರೋದು ಆದೇಶ ಇದೆ, ಏನಕ್ಕೆ ನಿಲ್ಲಿಸಿದ್ದಾರೆ ಅನ್ನೋದು ಸ್ಪಷ್ಟವಾದ ಒಂದು ಮಾಹಿತಿ ಇಲ್ಲ. ಸೊ ಹಾಗಾಗಿ ಅದು ಮಾರ್ಚ್ ಏಪ್ರಿಲ್ ನಮಗೆ ಸಂಬಳನೂ ಆಗಿಲ್ಲ, ಅದ್ರ ಜೊತೆಗೆ ಭತ್ಯೆನೂ ನಿಲ್ಲಿಸಿದ್ದಾರೆ. ಸೊ ಹಾಗಾಗಿ ನಿಮ್ಮ ಮುಖಾಂತರ ನಮ್ದೇನು ಮನವಿ ಅಂತ ಅಂದರೆ, ಪಶು ಸಂಗೋಪನಾ ಇಲಾಖೆಯ ಸಚಿವರು ಕೂಡ ಭೇಟಿ ಮಾಡಿ, ಹೌದು, ಅವ್ರಿಗೂ ಎಲ್ಲ ನಾವು ಮನವಿಗಳನ್ನು ಕೊಟ್ಟಿದ್ದೇವೆ. ಫ್ಯೂಚರ್ ಏನು ಮಾಡೋದಿದೆ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವರು ನಮಗೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಸೊ ಹಾಗಾಗಿ ಅದು ನೋಡ್ಬೇಕು ಇನ್ನು ನಮ್ಗೆ ಏನು ಬರುತ್ತೆ ಅಂತ ಹೇಳಿ. ಸರ್, ಸ್ಟ್ರೈಕ್ ಇಂಡೆಫಿನೆಟ್ ಹೆಂಗೆ ಅದು ಆಗ ಮಾಡಬೇಕು ಅಂತಲೇ ನಾವೆಲ್ಲ ಕೂತಿದ್ದೀವಿ. ನಮಗೆ ನ್ಯಾಯ ಬೇಕು. ಯಾಕಂದರೆ ನಿಮಗೆ ಗೊತ್ತು, ಇವತ್ತು ಪಶುವೈದ್ಯ ವೃತ್ತಿ ಹೇಗೆಲ್ಲ ನಾವು ಹೊರಗಡೆ ಪ್ರಾಕ್ಟೀಸ್ ಮಾಡಿದ್ರೆ ವೃತ್ತಿಗೆ ಬರದಲ್ಲೇ ಪ್ರಾಧ್ಯಾಪಕರಾಗ್ದಲ್ಲೇ ನಮಗೆಲ್ಲ ಸಾಕಷ್ಟು ಅವಕಾಶಗಳಿದೆ. ಅದನ್ನೆಲ್ಲ ನಾವು ತ್ಯಾಗ ಮಾಡಿ ಒಂದು ಪ್ರಾಧ್ಯಾಪಕರಾಗಿ ಒಂದು ಸಮಾಜಕ್ಕೆ ಒಳ್ಳೆ ಪಶುವೈದ್ಯರನ್ನು ಕೊಡಮಾಡಲು ನಾವೆಲ್ಲ ಶ್ರಮಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಒಂದು ಬೆರಳೆಣಿಕೆ ನಾವು ಇರೋದೇ 250 ಜನ, ಸರ್ಕಾರಕ್ಕೆ ಏನೂ ಬರೆಯಲ್ಲ. ನಾವು ಕರ್ನಾಟಕಾದ್ಯಂತ ಇರೋದೇ ನಾವು 225 ಜನ. ನಮಗೆ ನೋಡಿ, ಅದು ಸ್ಟಾಫಲ್ಲಿ 100 ಜನ ಇರೋ ಟೈಮಲ್ಲಿ ಬರೀ 25 ಜನ ಕೆಲಸ ಮಾಡ್ತಾಯಿದ್ದೀವಿ. ಸೊ ಅಂಥ ಸಂದರ್ಭದಲ್ಲೂ ನಮಗೆ ಕೊಡ್ತಾ ಇರೋದನ್ನ ನಿಲ್ಲಿಸಿರೋದ್ರಿಂದ ಇದು ಅನ್ಯಾಯ ಆಗಿದೆ. ಸೊ ಹಾಗಾಗಿ ಮಾಧ್ಯಮ ವೃತ್ತಿರಲ್ಲಿ ನಮ್ಮ ಒಂದು ಮನವಿ ಅಂತ ಅಂದರೆ, ಇದನ್ನು ನಮಗಾಗಿರೋ ಅನ್ಯಾಯನ ಕೊಡಬೇಕು ಅಂತ ಆಗ್ತದೆ. ಡಾಕ್ಟರ್ ಕೃಷ್ಣಮೂರ್ತಿ ಅಂತೇಳಿ ಪ್ರೊಫೆಸರ್ ಆಗಿ ಇಲ್ಲಿ ಕೆಲಸ ಮಾಡ್ತಾರೆ. ಓಕೆ.